ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸೆವೆನಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದಾದರೆ, ಕರಿಸ್ಮಾ ಆಲ್ಬಮ್ ಸೀಟ್ನ ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ, ಕರಿಸ್ಮಾ ಆಲ್ಬಮ್ ಡಿಸೈನ್ ಮಾಡ್ಕೊಳ್ಳೋದ್ರಿಂದ ಏನೇನು ಪ್ರಯೋಜನಗಳು, ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು, ಪೇಜ್ ಸೆಟಪ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದ್ರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಡಿಸೈನ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಉಪಯೋಗಗಳು ಇದ್ದಾವೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ಸಪೋಸ್ ಈ ಒಂದು ಡಿಸೈನ್ ನೀವು ಮಾಡೋದು ಕಲ್ತನಪ್ಪ ಅಂದ್ರೆ ಫೋಟೋಶಾಪ್ ಒಳಗೆ ಹಲವಾರು ಒಂದು ಫೋಟೋಗ್ರಾಫರ್ಸ್ಗಳು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಲ್ಲಿ ಯಶಸ್ವಿ ಆಗುತ್ತಾರೆ. ಕರಿಸ್ಮಾ ಆಲ್ಬಮ್ ಡಿಸೈನ್ ನೀವು ಕ್ರಿಯೇಟ್ ಮಾಡಿ ಕೊಡೋದ್ರಿಂದ ಒಂದು ಸೀಟಿಗೆ 20 ರಿಂದ 30 ರೂಪಾಯಿ ಚಾರ್ಜ್ ಮಾಡ್ಕೋಬಹುದು. ಏನಿಲ್ಲ ಅಂತಂದ್ರೆ ಒಂದು ಮದುವೆ ಫಂಕ್ಷನ್ಗೆ ಏನಿಲ್ಲ ಅಂತಂದ್ರೆ ಒಂದು 50 ರಿಂದ 60 ಸೀಟ್ಗಳು ಒಂದು ಫಂಕ್ಷನ್ಗೆ ರೆಡಿ ಆಗ್ತವೆ. ಕರಿಸ್ಮಾ ಆಲ್ಬಮ್ ನೀವು ಕ್ರಿಯೇಟ್ ಮಾಡಿ ಡಿಸೈನ್ ಮಾಡಿ ಕೊಡೋದ್ರಿಂದ ಅವರು ನಿಮಗೆ 20 ರಿಂದ 30 ರೂಪಾಯಿ ಕೊಡ್ತಾರೆ ಒಂದು ಸೀಟಿಗೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಪಾದನೆ ಮಾಡ್ಕೋಬೋದು. ನೀವು ಸಹ, ನಾನು ಸಹ ಈ ರೀತಿ ಮಾಡ್ತಾ ಇದ್ದೀನಿ ಪ್ರೆಸೆಂಟಾಗಿ. ಬಿಗಿನರ್ಸ್ ಏನಾರಿದ್ದಾರೆ ಅವರೆಲ್ಲರೂ ಈ ರೀತಿಯಾಗಿರ್ತಕ್ಕಂಥ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿ ಹಲವಾರು ಬಗ್ಗೆ ಪ್ರತಿದಿನ ನೀವು ಪಡ್ಕೋಬೋದು ಅಂತ ಹೇಳ್ತಾ, ಇನ್ನಕ್ಕೆ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈ ರೀತಿ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನ ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು 10x24 ಈ ಒಂದು ಸೈಜಲ್ಲಿ ಇದೆ ಈ ಒಂದು ಡಿಸೈನ್, ಈ ಒಂದು ಪೋಸ್ಟರು. ಈ ರೀತಿಯಾಗಿರ್ತಕ್ಕಂಥ ಒಂದು ಕರಿಸ್ಮಾ ಆಲ್ಬಮ್ ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಬಿಡಿ ತಿಳಿಸ್ಕೊಳ್ತಾ ಹೋಗ್ತೀನಿ. ನಾನೀಗ ಓಪನ್ ಮಾಡ್ಕೊತಾ ಇದ್ದೀನಿ 7.0 ಫೋಟೋಶಾಪ್ ಮಾಡ್ಕೊತಾ ಇದ್ದೀನಿ. ಎನಿ ವೇರಿಯೇಷನ್ CS2, CS3, CS4 ಈ ಒಂದು ಮೆಥಡ್ ಅನ್ವಯ ಆಗುತ್ತೆ ಪ್ರತಿಯೊಂದು ಸಾಫ್ಟ್ವೇರಲ್ಲಿ. ಸೊ ಡಿಸೈನ್ ಮಾಡ್ಕೊಳ್ಳೋಕ್ಕೆ ನನಗೆ ಈಗ ಒಂದು ಪೇಜ್ ಬೇಕಾಗಿದೆ. ಸೊ ಫೈಲಲ್ಲಿ ಬರ್ತೀನಿ. ಫೈಲಲ್ಲಿ ಬಂದ್ಬಿಟ್ಟು ನೀವು ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇಂಚಸ್ಸಲ್ಲಿ ಕ್ಲಿಕ್ ಮಾಡ್ಕೊತಿದ್ದೀನಿ. ಇಂಚಸ್ಸಲ್ಲಿ ಕ್ರಿಯೇಟ್ ಮಾಡ್ಕೊತೀನಿ. ವಿಡ್ತು 24 ತಗೊಂಡಿದ್ದೀನಿ, ಹೈಟು 10 ತಗೊಂಡಿದ್ದೀನಿ. ರೆಸಲ್ಯೂಷನ್ ಬಂದ್ಬಿಟ್ಟು 200. ಓಕೆ, RGB ಕಲರ್ ಮೋಡಲ್ಲಿ ವೈಟ್ ಬ್ಯಾಕ್ಗ್ರೌಂಡ್. ಸೊ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಸೊ ಈ ರೀತಿಯಾಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಇಲ್ಲಿ ನಮಗೆ ಒಂದು ಪೇಜ್ ಆಗಿ ಕನ್ವರ್ಟಿಂಗ್ ಆಗಿದೆ. ಓಕೆ, ಯಾವುದಾದ್ರು ಒಂದು ಕಲರ್ನ ಚೂಸ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ಕಲರು. ಓಕೆ, ಚೂಸ್ ಮಾಡ್ಕೊಂಡು ಇವಾಗ ಕಂಟ್ರೋಲ್ ಕಳಿಸಿ ನಿಮ್ಮ ಕೀಬೋರ್ಡ್ಲಿರ್ತಕ್ಕಂಥ ಬ್ಯಾಕ್ ಸ್ಪೇಸ್ನ ಪ್ರೆಸ್ ಮಾಡಿ. ಸೊ ಬ್ಯಾಕ್ಗ್ರೌಂಡ್ ಕಲರು ಈ ರೀತಿಯಾಗಿರ್ತಕ್ಕಂಥ ಒಂದು ಸೆಟ್ ಆಗುತ್ತೆ. ಓಕೆ, ಸೆಟ್ ಆದ ನಂತರ ಇದರೊಳಗೆ ಒಂದು ಫೋಟೋ ಆ್ಯಡ್ ಮಾಡೋಣ. ನಾನು ಇದರಲ್ಲಿ ಒಂದು ಫೋಟೋಸ್ಗಳನ್ನು ಇಟ್ಕೊಂಡಿದ್ದೀನಿ. ಈ ಒಂದು ಫೋಟೋನ ಇದರಾಗೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಓಕೆ, ರಿಮೂವ್ ಟೂಲ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಒತ್ತು ಜಗ್ಗಿ ಇದರ ಮೇಲೆ ಒಟ್ಟು ಕೊಡ್ತೇನೆ. ಸೊ ಇದರ ಅವಶ್ಯಕತೆ ಇಲ್ಲ, ಅದನ್ನ ತಗೊಳ್ಳೋಣ. ಓಕೆ, ಇವಾಗ ಇದನ್ನ Ctrl+T ಹೊಡೆದು ಸ್ವಲ್ಪ ಶಿಫ್ಟ್ ಹಿಡಿದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಮೆಜರ್ಮೆಂಟ್ ಎಷ್ಟು ನಮ್ಗೆ ಅವಶ್ಯಕತೆ ಇದೆಯೋ ಫೋಟೋ ಅಷ್ಟನ್ನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಈ ಒಂದು ಲೇಯರ್ ಸೆಲೆಕ್ಷನ್ ಆಗಿದೆ. ಇವಾಗ ರೇಸರ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಬ್ರಷ್ ಟೂಲ್ನಲ್ಲಿ ಒಂದು 17 ನಂಬರ್ ಇದೆಯಲ್ಲ, ಈ ಒಂದು ಬ್ರಷ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಎರೇಸರ್ ಮಾಡ್ಕೊಳ್ಳೋಣ ಈ ಥರ. ಸೊ ಇಷ್ಟಾದ ನಂತರ ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳೋಣ. ಲೇಯರ್ 1 ಇದೆಯಲ್ಲ, ಡೂಪ್ಲಿಕೇಟ್ ಲೇಯರ್. ನಿಮ್ಮ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಡೂಪ್ಲಿಕೇಟ್ ಲೇಯರ್ ಆಗುತ್ತೆ. ಸೊ ಈ ಒಂದು ಲೇಯರ್ ಡೂಪ್ಲಿಕೇಟ್ ಲೇಯರ್ ಆಯಿತು. ಫಸ್ಟ್ನ ಲೇಯರ್ ಏನಿದೆ ಅದನ್ನ ಇಲ್ಲಿ ಈ ಒಂದು ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೊಳ್ಳೋಣ. ನಾರ್ಮಲ್ ಕೆಳಗಡೆ ಇದೆಯಲ್ಲ, ಈ ಒಂದು ಎರಡನೇ ಆಪ್ಷನ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಡಿಸೈನ್ ಕನ್ವರ್ಟಿಂಗ್ ಆಗುತ್ತೆ. ಎರಡನೇ ಲೇಯರ್ಗೆ ಬನ್ನಿ. ಈಗ ಲೇಯರ್ 1 ಅಂತಿದೆಯಲ್ಲ ಕೆಳಗಡೆ, ಅದು ಈ ಒಂದು ಲೇಯರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು ಮತ್ತೆ ನಾರ್ಮಲಲ್ಲಿ ಬಂದ್ಬಿಟ್ಟು ಲಾಸ್ಟ್ ಒನ್ ಲೂಮಿನಸಿಟಿ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಫಸ್ಟ್ ಒನ್ನ ಕ್ಲಿಕ್ ಮಾಡಿಕೊಂಡು ಓಕೆ, ಇನ್ನು ಸ್ವಲ್ಪ ಅರ್ಧ ಕಟ್ ಮಾಡ್ಕೊಂಬಿಡೋಣ. ಈ ರೀತಿ ಡಿಲೀಟ್ ಆಗುತ್ತೆ. ಸೊ ಈ ರೀತಿ
ಓಕೆ, ಈ ಸೆಕೆಂಡ್ ಒನ್ಗೆ ಬನ್ನಿ. ಅದನ್ನ ಡಿಲೀಟ್ ಮಾಡಿದ ನಂತರ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಂಬರೋಣ. ಈ ಥರ ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಕಲರ್ನ ಇಲ್ಲಿ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಈ 2 ಲೇಯರ್ನ ಮರ್ಜ್ ಮಾಡ್ಕೊಳ್ಳೋಣ, ಲಿಂಕ್ ಮಾಡ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಶಾರ್ಟ್ ಸೈಜಲ್ಲಿ ನೀವು ಇಲ್ಲಿ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಳೋಣ. ಓಕೆ, ಈ ರೀತಿ ಮೆಜರ್ಮೆಂಟ್ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ ಅನ್ನೋದಾದರೆ ಈ ಫಿಲ್ಟರಲ್ಲಿ ಬಂದ್ಬಿಟ್ಟು ವ್ಯೂವಲ್ಲಿ ಬಂದು ನ್ಯೂ ಗೈಡ್ಲೈನ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಹಾರಿಜಾಂಟಲ್ ಆಗಿ ಇಲ್ಲಿ 0.5 ಕೊಡಿ. 0.5 ಹಾರಿಜಾಂಟಲ್ ಆಗಿ ಇಲ್ಲಿ ಒಂದು ಲೈನ್ ಕ್ರಿಯೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮತ್ತೆ ಒಳ್ಳೆ ನ್ಯೂ ಗೈಡ್ನ ವರ್ಟಿಕಲ್ ಆಗಿ 0.5 ಇಂಚಸಲ್ಲಿ. ಸೊ ಈ ರೀತಿ ಅಂದಾಜು ಮಾಡ್ಕೋಬೋದು. ಓಕೆ, ಈ ರೀತಿ ಕೆಳಗಡೆ ಇರ್ತಾವ, ಮೇಲ್ಗಡೆ ಇರ್ತಾವ, ತಗೊಂಬಂದು ಈ ಥರ ಬಿಟ್ಬಿಡೋಣ. ಸಪೋಸ್ ನೀವು ಇಲ್ಲಿ ಈ ರೀತಿ ಇಂಚಸಲ್ಲಿ ಕಾಣ್ತಾ ಇಲ್ಲ ಅನ್ನೋದಾದರೆ ವ್ಯೂವರ್ಸಲ್ಲಿ ಬಂದು ರೂಲ್ಸ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿದಪ್ಪ ಅಂತಂದರೆ ಈಗ ಹೋಯ್ತು ನೋಡಿ. ಇವಾಗ ಹೋಯ್ತು ನೋಡಿ. ಇವಾಗ ರಿಟರ್ನ್ ನಮಗೆ ಬೇಕು ಅನ್ನೋದಾದರೆ ವ್ಯೂವಲ್ಲಿ ಬಂದುಬಿಟ್ಟು ರೂಲ್ಸ್ನ ಕ್ಲಿಕ್ ಮಾಡ್ಕೊಂಡ್ರೆ ಅವು ಬರ್ತವೆ. ಸಪೋಸ್ ಇಲ್ಲಿ ಬಂದಿಲ್ಲ, ಸಪೋಸ್ ಈ ರೀತಿ ಇಂಚಸಲ್ಲಿಲ್ಲ, ಕೆಲವೊಮ್ಮೆ ಪಿಕ್ಸಲ್ ಇರ್ತದೆ, ಈ ರೀತಿ ಪಿಕ್ಸಲ್ ಇರ್ತೈತಿ ನೋಡಿ, ಪಿಕ್ಸಲ್ ಇದೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಮೌಸ್ ಬಟನ್ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡು ಇಂಚಸ್ ಅಂತ ಇರ್ತೈತೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಂಚಸಲ್ಲಿ ಕನ್ವರ್ಟ್ ಇರುತ್ತೆ. ಓಕೆ, ಸೊ ಈ ರೀತಿ ಗೈಡ್ಲೈನ್ಸ್ ಹಾಕೊಂಡ ನಂತರ ಮಧ್ಯಕ್ಕೆ ಒಂದು ಹಾಕೊಂಡ್ಬಿಡೋಣ. ಇಲ್ಲಿ ಇರ್ತವೆ, ಇಲ್ಲಿ ಹಾಕೊಂಡ್ಬಿಡೋಣ ಈ ಥರ. ಓಕೆ, ಇವಾಗ ನಾವು ಪ್ರಾಪರ್ಟ್ ಆಗಿರ್ತಕ್ಕಂಥ ಇಲ್ಲಿ ಒಟ್ಟು ರೆಡಿ ಆಯಿತು. ಓಕೆ, ಇದರೊಳಗೆ ಇನ್ನೊಂದು ಫೋಟೋನ ಆ್ಯಡ್ ಮಾಡೋಣ. ಇದರೊಳಗೆ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಫೋಟೋ ಇದರೊಳಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇದರೊಳಗೆ ತಂದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕಂಟ್ರೋಲ್ ಟಿ ಹೊಡೆದು ಇನ್ನು ಹೈಟ್ ಬೇಕು ನಮಗೆ ಅಂತಂದರೆ ಮಾಡ್ಕೋಬೋದು ಈ ರೀತಿ. ಓಕೆ, ಸಾಕಿಷ್ಟು ಸಾಕು ನಮಗೆ. ಓಕೆ, ಇದನ್ನ ಇನ್ನೊಂದು ಮಾಡ್ಕೊಂಡು ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳೋಣ ಅಂತಂದರೆ ಈ ಕಡೆ ತಗೊಂಬರೋಣ. ಓಕೆ, ಈ ಕಡೆ ಒಳಬೇಕು ಅಂದರೆ ಒಳಬೇಕು ಅನ್ನೋದಾದರೆ ಇಲ್ಲಿ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಫ್ಲಿಪ್ ವರ್ಟಿಕಲ್ ಅಂತ ಇದ್ದಾರೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೊಂದು ಬ್ಯಾಕ್ಗ್ರೌಂಡ್ ಲೇಯರ್ ಇದೆಯಲ್ಲ, ನ್ಯೂ ಲೇಯರ್ನ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಲೇಯರ್ ಆಗುತ್ತೆ. ಓಕೆ, ಈ ರೀತಿ ಲಂಬವಾಗಿ ಒಂದು ಬ್ಯಾಕ್ಗ್ರೌಂಡ್ನ ರಚನೆ ಮಾಡ್ಕೊಳ್ಳೋಣ. ಈ ಥರ ಕ್ಯೂಬ್ನ ಎಲ್ಲ ಕಲರನ್ನು ಚೂಸ್ ಮಾಡ್ಕೊತಾ ಇದ್ದೀನಿ. ಇದರ ಮೇಲೆ ಬಕೆಟ್ ಟೂಲ್ ಹಾಕಿ ಕ್ಲಿಕ್ ಮಾಡ್ಕೊಂಡ್ಬಿಡ್ತೀನಿ. ಕಂಟ್ರೋಲ್ ಡಿ ಸೆಲೆಕ್ಷನ್ ಆಗುತ್ತೆ. ಓಕೆ, ಆಲ್ಟ್ ಹಿಡಿದು ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊತೀನಿ. ಆಲ್ಟ್ ಹಿಡಿಬೇಕು, ಹಿಡಿದ್ರಪ್ಪ ಅಂದರೆ ಈ ರೀತಿ ಮಾಡ್ಕೋಬೋದು. ಓಕೆ, ಕಂಟ್ರೋಲ್ ಟಿ ಹೊಡೆದು ಸ್ವಲ್ಪ ಈ ಒಂದು ಮೂಲಿಗೆ ಸ್ವಲ್ಪ ಕ್ರಾಸ್ ಮಾಡ್ಕೊತೀನಿ. ಓಕೆ, ಈ ರೀತಿ ಇದನ್ನ ಈ ಒಂದು ಲೇಯರ್ನ ಈ ರೀತಿ ಸ್ವಲ್ಪ ಕ್ರಾಸ್ ಮಾಡ್ಕೊತೀನಿ. ಸೊ ಇಷ್ಟ ಆಯಿತು. ಈ ಒಂದು ಲೇಯರ್ನ ಆಲ್ಟ್ ಹಿಡಿದು ಕಾಯಿಸಿ ಕೆಳಗಡೆ ತಗೊಂಡು ಕಂಟ್ರೋಲ್ ಟಿ ಹೊಡೆದು ಸ್ವಲ್ಪ ರೊಟೇಟ್ ಮಾಡ್ಕೊತೀನಿ ಇರ್ತಾ. ಸೊ ಈ ರೀತಿ. ಓಕೆ, ಸೊ ಇಷ್ಟ ಆದ ನಂತರ ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇದರ ಮೇಲೆ ಬಿಡಿ. ಇದು ಸೆಲೆಕ್ಷನ್ ಆಗುತ್ತೆ. ಇದರೊಳಗೆ ನಾವು ಫೋಟೋ ಆ್ಯಡ್ ಮಾಡೋಣ. ಓಕೆ, ಈ ಒಂದು ಫೋಟೋನ ಅದರೊಳಗೆ ಆ್ಯಡ್ ಮಾಡೋಣ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ, ಜೂಮ್ ಮಾಡಿಕೊಂಡು ಕಂಟ್ರೋಲ್ ಟಿ ಹೊಡೆದು ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಂಡ್ಬಿಡೋಣ. ನಮಗೆ ಸೈಜ್ ಎಷ್ಟು ಅವಶ್ಯಕತೆ ಇರ್ತೈತೋ ಅಷ್ಟು ಸೈಜನ್ನು ಇಲ್ಲಿ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಂಡ್ಬಿಡೋಣ. ಓಕೆ, ಇಷ್ಟಿರಲಿ ಸಾಕು. ಈ ಒಂದು ಲೇಯರ್ ಮ್ಯಾಕ್ ತಗೊಂಡ್ಬಂದ್ಬಿಡೋಣ. ಓಕೆ, ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಇವಾಗ ಸೆಲೆಕ್ಷನ್ ಮಾಡ್ಕೊಂಡು ಇವಾಗ ಬೇರೆ ಒಂದು ಫೋಟೋನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಓಕೆ, ಕಂಟ್ರೋಲ್ ಎ,
ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ. ಓಕೆ, ಕಂಟ್ರೋಲ್ ಟಿ ಹೊಡೆದು ಶಿಫ್ಟ್ ಹಿಡಿದು ಇದನ್ನ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಂಡು ಶಿಫ್ಟ್ ಇಡಲೇಬೇಕು. ಮೇನ್ ಪಾಯಿಂಟ್ ಶಿಫ್ಟ್ ಬಿಟ್ಟನಪ್ಪ ಅಂದರೆ ಫೋಟೋ ಹೆಚ್ಚು ಕಡಿಮೆ ಮಾಡ್ತೇವೆ. ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಷನ್ ಮಾಡ್ಕೊಂಡು ಇವಾಗ ಬೇರೆ ಒಂದು ಫೋಟೋನ ಇದರೊಳಗೆ ಹಾಕೋಣ. ಓಕೆ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ. ಓಕೆ, ಕಂಟ್ರೋಲ್ ಟಿ ಹೊಡೆದು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ. ಇಷ್ಟಾದ ನಂತರ ಇವಾಗ ಸ್ವಲ್ಪ ಕಲರ್ ಕಲೆಕ್ಷನ್ ಮಾಡ್ಕೊಳ್ಳೋಣ ಇವು ಫೋಟೋಸ್ಗಳಿಗೆ. ಓಕೆ, ಈ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಷನ್ ಮಾಡ್ಕೊಂಡು ಇಮೇಜಲ್ಲಿ ಬಂದ್ಬಿಟ್ಟು ಅಡ್ಜಸ್ಟ್ಮೆಂಟಿಂಗ್, ಇಲ್ಲಿ ಕಲರ್ ಮಿಕ್ಸರ್, ಚಾನಲ್ ಮಿಕ್ಸರ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲೂ ಕ್ಲಿಕ್ ಮಾಡ್ಕೊಳ್ಳಿ. ಲಾಸ್ಟ್ ಒನ್ ಇದೆಯಲ್ಲ ಈ ಕಡೆ ತಗೊಂಡ್ಬಿಡಿ, ಎಲ್ಲೋ ಕಲರ್ ಆಗಿ ಕನ್ವರ್ಟಿಂಗ್ ಆಗುತ್ತೆ. ಓಕೆ ಅನ್ನಿ. ನೆಕ್ಸ್ಟ್ ಇದೇ ಒಂದು ಲೇಯರ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಕಂಟ್ರೋಲ್ ಯು ಹೊಡೆದ್ರೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೋಬೋದಿತ್ತು. ಓಕೆ, ಇಷ್ಟರಲ್ಲಿ ಸಾಕು, ಚೆನ್ನಾಗಿ ಬಂದಿದೆ. ಆ ಒಂದು ಆಯತಾಕೃತಿಗೆ ಸ್ಟ್ರೋಕ್ ಏನಾದ್ರು ಬೇಕು ಅಂತಂದರೆ ಲೆಫ್ಟ್ ಟೂಲನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಇನ್ಸೈಡ್ ತಗೊಳ್ಳಿ, ಏಕೆ ಡೀಪ್ ಆಗಿ ತಗೊಳ್ಳಿ. ಈ ಥರ ಔಟ್ ಸೈಡ್ ನೋಡೋಂಥೇಳಿ. ಓಕೆ, ಔಟ್ ಸೈಡ್ ಚೆನ್ನಾಗಿ ಬರ್ತೈತಿ, ಔಟ್ ಸೈಡ್ ತಗೋಣ. ಓಕೆ, ಲೇಯರ್ 3, ಔಟ್ ಸೈಡ್ ಸ್ವಲ್ಪ ಡೀಪ್ ಆಗಿ ತಗೊಂಡ್ಬಿಡೋಣ. ಓಕೆ, ಇಷ್ಟರಲ್ಲಿ ಸಾಕು. ನೆಕ್ಸ್ಟ್ ಇದು ಲೇಯರ್ 3. ಯಾವ ಕಲರ್ ಬೇಕಾಗುತ್ತೆ ಆ ಕಲರ್ನ ಓಕೆ. ಹೆಸರು ಏನಾದ್ರು ಬರೀಬೇಕು ಅನ್ನೋ ಆಗಿದ್ರೆ ಪ್ಲಸ್ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇನ್ನು ಯಾವುದಾದ್ರೂ ಒಂದು ಕಲರ್ನ ಒಂದು ಫಾಂಟ್ನ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಬರೀರಿ. ನಾನು ವೈಟ್ ಕಲರ್ನ ಚೂಸ್ ಮಾಡ್ಕೊಂಡು ಬರಿತಾ ಇದ್ದೀನಿ. ಇಷ್ಟು ಬರಲ್ಲ. ಇಷ್ಟಾದ ನಂತರ ಆಲ್ಟ್ ಹಿಡಿದು ಕಸಿ ಇದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಆಲ್ಟ್ ಹಿಡಿದು ಕಸಿ ಏನಾದರೂ ಇದ್ರ ಚೇಂಜ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೆಟರ್ ಚೇಂಜ್ ಆಗಬೇಕು, ಬಣ್ಣ ಚೇಂಜ್ ಆಗಬೇಕು ಅನ್ನೋದಾದರೆ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಒತ್ತಿ ಹಿಡಿಗೆ ಸರ್. ಈ ಥರ ಒತ್ತಿ ಹಿಡಿದ ಮೇಲ್ಗಡೆ ಕಲರ್ ಇರ್ತಾವಲ್ಲ ಇವು ಕಲರ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಎಲ್ಲೋ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಓಕೆ ಮಾಡಿ ಬಿಟ್ಬಿಡಿ ಈ ಥರ. ಸೊ ಈ ರೀತಿ ಆಯಿತಾ. ಓಕೆ, ಇದೊಂದು ಲೋ ಮಾರ್ಕೇಜ್ ಚಿಹ್ನೆ ಇದೆಯಲ್ಲ ಇದನ್ನೇನಾದ್ರು ಮಾಡಬೇಕು ಅನ್ನೋದಾಗಿದ್ರೆ ಬಣ್ಣ ಆದ್ರೆ ಚೇಂಜ್ ಆಗಬೇಕು ಅನ್ನೋದಾದರೆ ಅನೀಶ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟ್ರಿಲೇಜ್ ಲೇಯರ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟ್ರಿಲೇಜ್ ಲೇಯರ್ ಆದ ನಂತರ ಇಲ್ಲಿ ಮ್ಯಾಜಿಕ್ ಟೂಲ್ನ ಬಂದಾಗ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಎ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕಾಗುತ್ತೋ ಆ ಕಲರ್ನ ಇದರಲ್ಲಿ ಚೂಸ್ ಮಾಡ್ಕೋಬೋದು. ನಾನು ಇಲ್ಲಿ ವೈಟ್ ಕಲರನ್ನು ಚೂಸ್ ಮಾಡ್ಕೊತಾ ಇದ್ದೀನಿ. ವೈಟ್ ಬೇಡ, ಈ ಒಂದು ಕಲರ್ನ ಚೂಸ್ ಮಾಡ್ಕೊತಾ ಇದ್ದೀನಿ, ಸ್ಕೈ ಬ್ಲೂ. ಓಕೆ, ಬ್ರಷ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇವಾಗ ಈ ಥರ ಪ್ರೆಸ್ ಮಾಡ್ತೇನೆ, ಇದು ಕನ್ವರ್ಟಿಂಗ್ ಆಗುತ್ತೆ. ಓಕೆ, ಈ ಲೇಯರ್ ಸೆಲೆಕ್ಷನ್ ಮಾಡ್ಕೊಂಡು ಆಲ್ಟ್ ಹಿಡಿದು ಕಳಿಸಿ ನಿಮ್ಮ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಬಲಬದಿಯಲ್ಲಿ ಇರ್ತಕ್ಕಂಥ ಏರೋ ಮಾರ್ಕ್ನ ಪ್ರೆಸ್ ಮಾಡಿ ಒಂದು 3-4 ಸತೆ. ಓಕೆ, ಈ ರೀತಿ ಸಾಕು. ಈ ರೀತಿ ಚೆನ್ನಾಗಿ ಬಂದಿದೆ. ಓಕೆ, ಅನುಷ ಓಕೆ, ಕಂಟಲ್ಲಿ ಹೊಡೆದು ಮರ್ಜ್ ಮಾಡ್ಕೊಂಡ್ಬಿಡನಿ. ಈ ಒಂದು ಏರು ಈ ಥರ ಕನ್ವರ್ಟಿಂಗ್ ಆಯಿತು. F2 ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಬೇವಲ್ ಆ್ಯಂಡ್ ಎಂಬೋಸ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೂಪರಾಗಿ ಆಗುತ್ತೆ ಈ ರೀತಿ. ಓಕೆ,
ನೋಡಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿದೆ. ಸೊ ಬ್ಯಾಕ್ಗ್ರೌಂಡ್ ಇಷ್ಟೇ ಆಯಿತು, ಚೆನ್ನಾಗಿ ಬಂತು. ಮತ್ತೇನಾದರೂ ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ಕೋಬೇಕು ಅನ್ನೋ ವಿಚಾರಕ್ಕೆ ಬಂದರಂದರೆ ಬ್ಯಾಕ್ಗ್ರೌಂಡಲ್ಲಿ ಲೇಯರನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಲೇಯರನ್ನು ಸೆಲೆಕ್ಷನ್ ಮಾಡ್ಕೊಂಡು ನ್ಯೂ ಲೇಯರ್ ತಗೊಳ್ಳಿ. ಇಲ್ಲಿ ಒಂದು ನ್ಯೂ ಲೇಯರ್ ಸೆಲೆಕ್ಷನ್ ಆಯಿತು. ಓಕೆ, ಯಾವುದಾದ್ರು ಒಂದು ಕಲರನ್ನು ಚೂಸ್ ಮಾಡ್ಕೊಳ್ಳೋಣ. ಈ ಒಂದು ಯೆಲ್ಲೋ ಕಲರನ್ನು ಚೂಸ್ ಮಾಡ್ಕೊಳ್ಳೋಣ. ಚೂಸ್ ಮಾಡ್ಕೊಂಡು ಯಾವುದು ಸ್ವಲ್ಪ ಬ್ಲರ್ ಇರ್ತಕ್ಕಂಥ ಒಂದು ಫೋಟೋ 300 ಇದೆಯಲ್ಲ, ಇದನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ಪ್ರೆಸ್ ಮಾಡಿ. ಓಕೆ, ಕಂಟ್ರೋಲ್ T ಹೊಡೆದು ಇದನ್ನ ಸ್ವಲ್ಪ ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂಬರೋಣ. ಓವರ್ ಆಯಿತು ಅನ್ನೋ ಆಗಿತ್ತಪ್ಪ ಅಂತಂದರೆ ಫಿಲ್ಟರಲ್ಲಿ ಬಂದು ಬ್ಲರ್ ಅಂತ ಇರ್ತೈತಿ. ಬ್ಲರ್ನ ಕ್ಲಿಕ್ ಮಾಡ್ಕೊಂಡು ಮೋಷನ್ ಬ್ಲರ್, ಓಕೆ, ಪೂರ್ತಿ ಕಡೆ ತಗೊಂಬಂದ್ಬಿಡಿ. ಸೊ ಈ ರೀತಿ ಸಣ್ಣ ಕಾಣಲಿಲ್ಲ ನಮಗೆ ಅನ್ನೋ ಆಗಿದೆ. ಕಂಟ್ರೋಲ್ U ಹೊಡೀರಿ. ನಿಮ್ಗೆ ಯಾವ ಕಲರ್ ಬೇಕಾಗುತ್ತೆ ಆ ಕಲರ್ನ ಇಲ್ಲಿ ಚೂಸ್ ಮಾಡ್ಕೋಬೇಕು. ಓಕೆ, ಲೈಟ್ ಆಗಬೇಕಿತ್ತು ಅಂದ್ರೆ ಲೈಟಾಗಿ, ಡಾರ್ಕ್ ಚೆನ್ನಾಗಿ ಬಂದಿದೆಲ್ಲ. ಓಕೆ, ಇರಲಿ, ಚೆನ್ನಾಗಿ ಬಂದಿದೆ, ಇದು ಇಷ್ಟೇ ಇರಲಿ. ಓಕೆ ಮಾಡಿ. ನೋಡಿ ಒಂಥರ ಬ್ಯೂಟಿಫುಲ್ಲಾಗಿ ಚೆನ್ನಾಗಿ ಬಂದಿದೆ ಒಂದು ಫೋಟೋ. ಎಲ್ಲ ಲೇಯರ್ನು ಮರ್ಜ್ ಮಾಡ್ಕೊಂಬಿಡೋಣ ಇವಾಗ. ಓಕೆ, ಕಂಟ್ರೋಲ್ U ಮರ್ಜ್ ಆಯಿತು. ಸೇವ್. ನಿಮಗೆ ಇದನ್ನು ಕೆಲಸ ಇತ್ತು ಅಂತಂದರೆ PSD ಮಾಡ್ಕೋಬೋದು. ಕೆಲಸ ಇಲ್ಲಪ್ಪ ಅಂತಂದರೆ JPGಯಲ್ಲಿ ಮಾಡ್ಕೋಬೋದು. ನಾನು ಇವಾಗ PSD JPGಯಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಇವಾಗ ನಾನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ಡೆಸ್ಕ್ಟಾಪಲ್ಲಿ. ಸೇವ್.